ಫ್ರೆಂಡ್ಸ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೆ? ನಾನು ಚೆನ್ನಾಗಿದ್ದೀನಿ. ನೀವು ಯಾವಾಗ್ಲೂ ಸ್ಕೂಲಿಗೆ ಹೋಗಿ ಬೋರ್ ಆಗ್ತಿದ್ರೆ ಇವತ್ತು ಒಂದು ಹೊಸ ಪಾರ್ಕಿಗೆ ಹೋಗೋಣ. ಎಲ್ಲಾರ್ಗೂ ಬೋರ್ ಆಗಿರತ್ತೆ ಬಿಡಿ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಒಂದ್ ವಾರ ಫುಲ್ ಸ್ಕೂಲಲ್ಲಿ ಓದಿ ತಲೆ ಒಂಥರ ಆಗಿರತ್ತೆ. ಸಾಟರ್ಡೆ ಸಂಡೇ ಆಟ ಆಡಕ್ಕೆ ಅಂತ ಬರ್ತೀವಿ, ರಿಲ್ಯಾಕ್ಸ್ ಆಗ್ತೀವಿ. ಇವತ್ತು ಶ್ರೀನಿವಾಸ್ ನಗರದಲ್ಲಿರುವ ವಾಟರ್ ಟ್ಯಾಂಕ್ ಪಾರ್ಕಿಗೆ ಬಂದಿದೀವಿ. ಇಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಅಂತ 2 ಪ್ಲೇ ಸೆಕ್ಷನ್ ಇದೆ. ದೊಡ್ಡವರಿಗೆ ಎಕ್ಸರ್ಸೈಸ್ ಮಾಡಕ್ಕೆ ಅಂತ 1 ಸೆಕ್ಷನ್ ಇದೆ. ಇವಾಗ ಪ್ಲೇ ಸೆಕ್ಷನ್ ಗೆ ಹೋಗೋಣ ಬನ್ನಿ. ಬನ್ನಿ, ಇಲ್ಲಿ ಹೋಗೋಣ. ಇಲ್ಲಿ ಎರಡಿದೆ. ಈ ಸೈಡ್ 2 ಇದೆ, ಮತ್ತೆ ಈ ಸೈಡ್ ಒಂದಿದೆ. ಈ ಸೈಡ್ ಆಮೇಲೆ ತೋರಿಸ್ತೀನಿ. ಹೌದಾ? ಕುತ್ಕೋ ಹೋಗೋಣ. ಇವಾಗ ಅಲ್ಲೋಗೋಣ. ಇಲ್ಲಿ ಹೋಗಕ್ಕೆ ಇಲ್ಲ ಇಲ್ಲಿ ಆಟ ಆಡೋದಿಲ್ಲ. ಇಲ್ಲಿ ಆಟ ಆಡೋದೇ ಇಲ್ಲ. ಇಲ್ಲಿ ಹತ್ತದಿದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಹತ್ತಕ್ಕೆ ಅಂತ ಕೊಟ್ಟಿದ್ದಾರೆ. ತುಂಬಾ ಚಿಕ್ಕವರು ಇರ್ತಾರೆ ತಾನೆ, ಆ ಮಕ್ಳಿಗೆ ಅಂತ ಇಲ್ಲಿ ಚಿಕ್ಕ ಜಾರು ಬಂಡೆ ಮಾಡಿದ್ದಾರೆ ನೋಡಿ. ಮತ್ತೆ ಇಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ. ನಂಗೆ ವಾಟರ್ ಟ್ಯಾಂಕ್ ಪಾರ್ಕ್ ಅಂದ್ರೆ ತುಂಬಾ ಇಷ್ಟ. ಇನ್ನೊಂದು ಪ್ಲೇ ಸೆಕ್ಷನ್ ಗೆ ಹೋಗ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಬನಾನಾ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ಆಪಲ್ ಇಟ್ಟಿದ್ದಾರೆ. ಇವಾಗ ಆ ಜಾರು ಬಂಡೆಯಿಂದ ನನ್ ತಮ್ಮಂಗ್ ತುಂಬಾ ಇಷ್ಟ. ನೀನ್ ಫಸ್ಟ್ ಹೋಗು. ಇವಾಗ ಜಸ್ಟ್ ಮಳೆ ಬಂದೋಯ್ತು, ಅದಕ್ಕೆ ಫುಲ್ ನೀರಿದೆ. ಅದಕ್ಕೆ ಇಷ್ಟು ಸ್ವಲ್ಪ ಬಂದಿದ್ದಾರೆ. ಇಲ್ಲಿ ನೋಡಿ, ಇವಾಗ ಎಕ್ಸರ್ಸೈಸ್ ಸೆಕ್ಷನ್ ಗೆ ಹೋಗೋಣ. ಇಲ್ಲಿ ನೋಡಿ, ಎಕ್ಸರ್ಸೈಸ್ ಸೆಕ್ಷನ್ ಮತ್ತೆ ಅಲ್ಲೊಂದಿದೆ. ತೆಳ್ಳಕ್ಕಾಗ್ತಿಲ್ಲ. ನಾವು ಯಾವಾಗ್ಲೂ ಚಪ್ಪಲಿ ಹಾಕೊಂಡು ನಡೀತಿರುವಾಗ ಸಾಫ್ಟ್ ಆಗಿರುತ್ತೆ ತಾನೆ ಕಾಲು. ಇಲ್ಲಿ ಸಾಫ್ಟ್ ಇರೋದನ್ನ ಗಟ್ಟಿ ಮಾಡ್ಬೇಕು ಅಂತ ಕಲ್ ಮೇಲೆ ನಡ್ಕೊಂಡು ಹೋಗುವಂತ ದಾರಿ ಮಾಡಿದ್ದಾರೆ ನೋಡಿ. ಇದಕ್ಕೆ ರೌಂಡ್ ಕಾಬಲ್ ಸ್ಟೋನ್ ಪಾತ್ ಅಂತ ಹೇಳ್ತಾರೆ. ಇಲ್ಲಿ ನಡೆಯುವಾಗ ಚಪ್ಪಲಿ ತಕೊಂಡು ನಡಿಬೇಕು, ಅವಾಗ ಫುಲ್ ರಫ್ ಆಗತ್ತೆ. ಬನ್ನಿ ನಾವು ನಡೆಯೋಣ. ಇಲ್ಲಿ ಚಪ್ಪಲಿ ತಕೊಂಡು ನಡೆದ್ರೆ ಫುಲ್ ಕಾಲೆಲ್ಲ ಸ್ಟ್ರಾಂಗ್ ಆಗಿರತ್ತೆ. ಇಲ್ಲಿ 1-2 ಟೈಮ್ಸ್ ನಡಿಬೇಕು, ಅಷ್ಟಾದ್ರೆ ಫುಲ್ ಸ್ಟ್ರಾಂಗ್ ಆಗಿರ್ತೀವಿ ನಾವು, ಮತ್ತೆ ಹೆಲ್ದಿ ಆಗಿರ್ತೀವಿ. ಬೆಂಗಳೂರಲ್ಲಿ ನಾವು ಫುಲ್ ಶೂ ಮತ್ತೆ ಚಪ್ಪಲಿ ಎಲ್ಲ ಹಾಕೊಂಡು ನಡಿತೀವಿ, 1 ನಿಮಿಷನೂ ತೆಗಿಯೋದೇ ಇಲ್ಲ ತಾನೆ. ಅದಕ್ಕೆ ಅವಾಗ ಕಾಲೆಲ್ಲ ಫುಲ್ ಸಾಫ್ಟ್ ಆಗಿರತ್ತೆ. ಇದ್ರ ಮೇಲೆ ನಡೆದ್ರೆ ಕಾಲೆಲ್ಲ ಫುಲ್ ರಫ್ ಆಗಿ ಸ್ಟ್ರಾಂಗ್ ಆಗಿರತ್ತೆ, ಮತ್ತೆ ನಾವು ಹೆಲ್ದಿ ಆಗ್ತೀವಿ ಮತ್ತೆ ಸ್ಟ್ರಾಂಗ್ ಆಗ್ತೀವಿ. ಅದಕ್ಕೆ ಇಲ್ಲಿ ಯಾವಾಗ್ಲೂ ನಡೆಯೋದು ಬಂದಿರುವಾಗ. ಇದು ಫುಲ್ ಚೆನ್ನಾಗಿರತ್ತೆ. ಇದು ಸ್ಟಾರ್ ಹಂಗೆ ಹೇಳ್ತಿರ್ತಾನೆ, ಇದು ಫುಲ್ ಸ್ಟಾರ್ ಪರ್ಫೆಕ್ಟ್ ಅಂತ ಆ ತರ ಇರತ್ತೆ. ಇದ್ರಲ್ಲಿ ಮೇನ್ ಸ್ಟಾರ್ ಪರ್ಫೆಕ್ಟ್ ಇದೆ. ಇಲ್ಲಿ ಬಂದಿರುವಾಗ ಇದನ್ನ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ನಡೀರಿ, ಅವಾಗ ಫುಲ್ ಸ್ಟ್ರಾಂಗು ಮತ್ತೆ ಹೆಲ್ದಿ ಆಗ್ತೀವಿ. ಬನ್ನಿ, ಫುಲ್ 2 ಟೈಮ್ ರೌಂಡ್ ಹಾಕೋಣ. ಇಲ್ಲೆಲ್ಲ ಫುಲ್ ರಫ್ ಆಗಿದೆ. ಯಾವಾಗ್ಲೂ ನಾವು ಹೋಟೆಲಿಗೆ ಹೋಗಿರುವಾಗ ಅಷ್ಟು ಫುಡ್ ತಿಂದಾಗ ಡೆಸರ್ಟ್ ತಿಂತೀವಿ ತಾನೆ, ಆ ತರನೇ ಇಲ್ಲಿ ಪಾರ್ಕಿಗೆ ಬಂದಾಗ ಇದು ಡೆಸರ್ಟ್ ತರ ನಡಿಬೇಕು. ಇದ್ರಲ್ಲಿ ತುಂಬಾ ಚೆನ್ನಾಗಿರತ್ತೆ. ಇಲ್ಲಿ ಫುಲ್ ವಾಕಿಂಗ್ ಮಾಡಕ್ಕೆ ದೊಡ್ಡ ಜಾಗ ಇದೆ ನೋಡಿ. ಎಲ್ಲರೂ ವಾಕಿಂಗ್ ಮಾಡ್ತಿದ್ದಾರೆ. ನೀವು ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ಹೆಲ್ದಿ
ಆಗಿರಲ್ಲ ತಾನೆ. ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ವಾಕಿಂಗ್ ಆದ್ರೂ ಮಾಡ್ಬೇಕು, ಅವಾಗಾದ್ರೂ ಹೆಲ್ದಿ ಆಗ್ತೀರ ಸ್ವಲ್ಪ. ಇಲ್ಲಿ ಸುಸ್ತಾದ್ರೆ ಕುತ್ಕೊಳ್ಳಕ್ಕೆ ಅಂತ ಇದೆ ನೋಡಿ. ಬಟರ್ಫ್ಲೈ ಎಲ್ಲ ಇದೆ ಅಲ್ಲಿ ನೋಡಿ. ಅಲ್ಲಿ ಕಾರಂಜಿ ಇತ್ತು, ಆದ್ರೆ ಇವಾಗೆಲ್ಲ ನೀರೆಲ್ಲ ಡ್ರೈಡ್ ಆಗಿದೆ, ಒಣಗೋಗಿದೆ, ಅದಕ್ಕೆ ಕಾರಂಜಿ ಎಲ್ಲ ಇಲ್ಲ. ಲೈಟು ಬರ್ತಿತ್ತು ರಾತ್ರಿ. ಇಲ್ಲಿ ನಡೆದು ಮತ್ತೆ ಓಡಿ ಎಲ್ಲ ಸುಸ್ತಾಗಿದ್ರೆ ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಶಾಪ್ ಇದೆ, ಅಲ್ಲಿ ಫುಲ್ ಚೆನ್ನಾಗಿ ಬೆಣ್ಣೆ ದೋಸೆ ಮಾಡ್ಕೊಡ್ತಾರೆ. ತಿನ್ನಿ, ಫುಲ್ ಎನರ್ಜಿ ಬರುತ್ತೆ, ಮತ್ತೆ ಆಟ ಆಡ್ಬೋದು. ಬನ್ನಿ ದಾವಣಗೆರೆ ಬೆಣ್ಣೆ ದೋಸೆ. ಇದೆ ನೋಡಿ ಬೆಣ್ಣೆ ದೋಸೆ ಸಿಗೋ ಜಾಗ. ಬೆಣ್ಣೆ ದೋಸೆ ಜೊತೆ ಚಟ್ನಿ ಕೊಡ್ತಾರೆ, ಮತ್ತೆ ಆಲೂ ಪಲ್ಯ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಸ್ವಲ್ಪ ಖಾರ ಇರುತ್ತೆ. ನನ್ ತಮ್ಮನ್ಗೆ ಬೆಣ್ಣೆ ದೋಸೆಗೆ ಹೋಗೋಣ ಅಂದ್ರೆ ಫುಲ್ ಹೋಗೋಣ ಅಂತ ಕೇಳ್ತೇನೆ. ಪ್ರತಿ ಶನಿವಾರ ಒಂದ್ ಹೊಸ ಪಾರ್ಕ್ ಜೊತೆ ನಿಮ್ ಬಳಿ ಬರ್ತೀನಿ. ನೀವು ನನ್ ಜೊತೆ ಇರ್ತೀರಾ ತಾನೆ? ಚಿಕ್ಕ ಹುಡುಗ ವಿಡಿಯೋ ಮಾಡ್ತಿದ್ದಾನೆ, ಒಂದ್ ಸಬ್ಸ್ಕ್ರೈಬ್ ಮಾಡ್ತೀರಾ? ನನ್ ಪೇಜಸ್ಗೆ ಲೈಕ್ ಮಾಡ್ತೀರಾ? ನನ್ ಸಪೋರ್ಟ್ ಮಾಡ್ತೀರಾ ತಾನೆ?